ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟಿ ಎನ್ ಎಕ್ಸ್ಪ್ಲೈನರ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಕೊಬರೋಣ ಬನ್ನಿ. ಸಿಮ್ರಾನ್ ಮಹಿ ಇವರ ಯೂಟ್ಯೂಬ್ ಬಗ್ಗೆ ನೋಡ್ಕೊಬರೋಣ ಬನ್ನಿ ಗೈಸ್. ಇವರ ಯೂಟ್ಯೂಬ್ನಲ್ಲಿ 111K ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ. ಈ 111K ಸಬ್ಸ್ಕ್ರೈಬರ್ಸ್ಗಳನ್ನ ಗಳಿಸಲಿಕ್ಕೆ ಇವರು ಆಗಿರೋದು ಕೇವಲ 80 ವಿಡಿಯೋ ಗೈಸ್. ಹೆಂಗೆ ಇದೆಲ್ಲ ಸಾಧ್ಯ ಅಂತ ನೀವು ಕೇಳ್ಬೋದು ಗೈಸ್. ಹೇಗಪ್ಪ ಅಂತಂದರೆ ಅದು ಯಾವ ಜೊತೆ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ SMR ಅವ್ರದ್ದು ನಾನು ವಿಡಿಯೋ ಮಾಡಿದ್ದೆ, ನಿಮಗೆ ಗೊತ್ತಲ್ಲ. ಅವ್ರಿಗೆ 800K ಸಬ್ಸ್ಕ್ರೈಬರ್ಸ್ ಇದ್ದಾರೆ. SMR ಮೊದಲೇ ಫೇಮಸ್ ಆಗಿರೋ SMR ಜೊತೆ ಸಿಮ್ರಾನ್ ಅವರು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಂದರೆ ಬ್ಲಾಗ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಇವ್ರಿಗೆ ಒಂದು ಒಳ್ಳೆ ರೀಚ್ ಸಿಕ್ತು ಅಂತಲೇ ಹೇಳ್ಬೋದು ಗೈಸ್. 80 ವಿಡಿಯೋದಲ್ಲಿ ಇವರು 111K ಒಂದು ಸಬ್ಸ್ಕ್ರೈಬರ್ಸ್ಗಳನ್ನ ಗಳಿಸ್ಕೊಂಡ್ರು. ಹಾಗೆಯೇ ಇವ್ರು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ 53 ಮಿಲಿಯನ್ ವೀಕ್ಷಣೆಗಳನ್ನ ಪಡ್ಕೊಂಡಿದ್ದಾರೆ ಗೈಸ್. ಈ 53 ಮಿಲಿಯನ್ ವೀಕ್ಷಣೆಗಳಿಗೆ ಇವ್ರಿಗೆ ಯೂಟ್ಯೂಬ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ಏನಿಲ್ಲ ಅಂದರೆ ಶಾರ್ಟ್ಸ್ಗಳನ್ನ ಕಡಿಮೆ ಹಾಕಿದ್ದಾರೆ, ಒಂದು 10-15 ಹಾಕಿದ್ದಾರೆ. ಇನ್ನು ಮಿಕ್ಕಿದ ಒಂದು 60 ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗಳ ಆಗಿರೋದ್ರಿಂದ ಇವರ ಒಂದು ವಿಡಿಯೋಗೆ ಒಂದು ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಒಂದು 60 ನಿಮಿಷ, ಅಲ್ಲಿಗೆ 10 ನಿಮಿಷದಿಂದ 20 ನಿಮಿಷದವರೆಗೂ ಒಂದು ವ್ಲಾಗ್ನ ಮಾಡಿದರೆ ಒಂದು 60 ವೀಡಿಯೋಗಳಿಗೆ ಏನಿಲ್ಲ ಅಂದರೆ 20 ನಿಮಿಷದ ವ್ಲಾಗಿಗೆ 4-5 ಸಲ ಆ್ಯಡ್ನ ಜನ್ರೇಟ್ ಮಾಡುತ್ತೆ ಯೂಟ್ಯೂಬು. 4-5 ಸಲ ಆ್ಯಡ್ ರೆವೆನ್ಯೂ 1,000 ವ್ಯೂಸ್ಗೆ ಏನಿಲ್ಲ ಅಂತಂದ್ರೂ 50ರಿಂದ 100 ರೂಪಾಯಿ ಸಿಗುತ್ತೆ ಗೈಸ್. ಆ ಒಂದು 50ರಿಂದ 100 ರೂಪಾಯಿನ ಲೆಕ್ಕ ಮಾಡಿದ್ರೆ 1,000 ವ್ಯೂಸ್ಗೆ, ಅಲ್ಲಿಗೆ ಇವರಿಗೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಗೆ ಏನಿಲ್ಲ ಅಂದರೂ 53 ಮಿಲಿಯನಲ್ಲಿ 40 ಮಿಲಿಯನ್ ಅದರಲ್ಲಿ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಗಳಿಂದ ಇವರು ಜನ್ರೇಟ್ ಮಾಡ್ಕೊಂಡಿದ್ದಾರೆ. 40 ಇಲ್ಲ ಅಂದರೆ 30 ಮಿಲಿಯನ್ ಆದ್ರೂ ಇವರು ಲಾಂಗ್ ಫಾರ್ಮ್ಯಾಟ್ ವೀಡಿಯೋಗಳಿಂದ ಜನ್ರೇಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವರ ಒಂದು RPM ಬಂದುಬಿಟ್ಟು 1 ಮಿಲಿಯನ್ ವೀಕ್ಷಣೆಗೆ ಏನಿಲ್ಲ ಅಂತಂದ್ರೂ 20ರಿಂದ 30 ಸಾವಿರ ಆಗುತ್ತೆ. 1000 ವೀಕ್ಷಣೆಗೆ 100 ರೂಪಾಯಿ ಆಗ್ತಾರೆ. ಹಾಗಾಗಿ ಇವರ ಟೋಟಲ್ ಯೂಟ್ಯೂಬ್ ಇನ್ಕಮ್ ಬಂದುಬಿಟ್ಟು ಲಾಂಗ್ ವೀಡಿಯೋಸಿಂದ ಇವರು ಏನಿಲ್ಲ ಅಂತ ಅಂದ್ರೂ 15 ಲಕ್ಷದಿಂದ 13 ಲಕ್ಷದವರೆಗೂ ಕೂಡ ಇವರು ಇನ್ಕಮ್ನ ಜನ್ರೇಟ್ ಮಾಡ್ಕೊಂಡಿದ್ದಾರೆ ಗೈಸ್. ಹಾಗಾಗಿ ನೀವು ಕೂಡ ಯೂಟ್ಯೂಬ್ ಚಾನಲ್ನ ತೆಗಿಬೇಕಂದ್ರೆ ಪಟ್ನೆ ಈಗಲೇ ತೆಗೊಂಬಿಡಿ. ಹಾಗೆಯೇ ನೀವು ಯಾರ ಜೊತೆಗೆ ಮಾಡ್ತೀರಾ, ಹಾಗೆಯೇ ಯಾವ ಥರ ಎಡಿಟಿಂಗ್ ಮಾಡ್ತೀರಾ ಅದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಿಮ್ರಾನ್ ಮಹಿ ಅವರು ಒಳ್ಳೆ ಒಂದು ಫೇಸ್ ಅಥವಾ ಮಾತಾಡೋ ಶೈಲಿ ಚೆನ್ನಾಗಿರೋದ್ರಿಂದ ಅವ್ರಿಗೆ ಬೇಗ ರೀಚ್ ಸಿಕ್ತು. ಹಾಗೆಯೇ SMR ಜೊತೆ ಮಾಡಿದ್ರಿಂದ ಇನ್ನೂ ಕೂಡ ಚೆನ್ನಾಗಿ ರೀಚ್ ಸಿಕ್ತು. ಹಾಗಾಗಿ ಇವರು ಶೀಘ್ರದಲ್ಲೇ ಏನು ಇವರ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸ್ಗಳನ್ನಾಗಲಿ ಅಥವಾ ವ್ಯೂಸ್ಗಳನ್ನಾಗಲಿ ಇನ್ಕಮ್ ಜನ್ರೇಟ್ ಆಗಲಿ ತುಂಬ ಶೀಘ್ರದಲ್ಲೇ ಮಾಡಿಕೊಂಡ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಹಾಗೆಯೇ ಸಿಮ್ರಾನ್ ಮಹಿ ಅವರ ಒಂದು ಯೂಟ್ಯೂಬ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ಯಾರು ಮಾಡಬೇಕಂತಲೂ ಕೂಡ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋಗೆ ತುಂಬಾ ನಾಯ್ಸ್ ಇದೆ, ಬ್ಯಾಕ್ಗ್ರೌಂಡ್ ನಾಯ್ಸು. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನಾನು ಸಬ್ಸ್ಕ್ರೈಬರ್ ಆಗ್ಬೋದು, ಇನ್ನೊಬ್ಬರಾಗ್ಬೋದು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಇನ್ನೊಂದು ಸ್ವಲ್ಪ ದಿವಸ ಒಂದು ಒಳ್ಳೆ ಮೈಕ್ನ ತರಿಸೋಣ ಅಂತ ಇದ್ದೀನಿ. ತರಿಸಾದ್ಮೇಲೆ ಒಂದು ಚೆನ್ನಾಗಿ ಒಂದು ವೀಡಿಯೋಸ್ಗಳನ್ನ ಮಾಡ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋನ ನೋಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾವ ಕನ್ನಡಿಗರಿಗೂ ಕೂಡ ಇನ್ನೊಬ್ಬ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳ್ತಾ ಗೈಸ್, ನನ್ನನ್ನು ಕೂಡ ಬೆಳೆಸಿ, ಇನ್ನೊಬ್ಬರನ್ನು ಕೂಡ ಬೆಳೆಸಿ. ಯಾರ್ಯಾರು ಕಂಟೆಂಟ್ ಕ್ರಿಯೇಷನ್ ಮಾಡ್ತಾರೆ ಎಲ್ಲರೂ ಕೂಡ ಬೆಳೆಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್. ಬೆಳೆಸೋದು ಅಂತ ಅಂದರೆ ಏನೂ ಇಲ್ಲ, ಸಬ್ಸ್ಕ್ರೈಬ್ ಮಾಡೋದು, ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡೋದು, ಹಾಗೆಯೇ ಮೇಯ್ನು ಲೈಕ್ ಮಾಡ್ಕೊಳ್ಳೋದು ಗೈಸ್, ಲೈಕ್ ಕಮೆಂಟ್ ಮಾಡೋದು. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.